ಸ್ನೇಹಿತರೆ, ಎಂದಿನಂತೆ ಇಂದು ಕೂಡ ನಾವು ಪ್ರಮುಖ ಒಂದು ಪ್ರಶ್ನೆಗಳನ್ನು ನೋಡೋಣ. ಈ ಒಂದು ಪ್ರಶ್ನೆಗಳಲ್ಲಿ ಇತಿಹಾಸ, ಸಂವಿಧಾನ ಮತ್ತು ಭೂಗೋಳಶಾಸ್ತ್ರ, ವಿಜ್ಞಾನ, ಎಕನಾಮಿ ಅಂದರೆ ಅರ್ಥಶಾಸ್ತ್ರ, ಈ ಒಂದು ಎಲ್ಲ ವಿಭಾಗದ ಪ್ರಶ್ನೆಗಳಾಗಿರ್ತವೆ ನೋಡ್ರಿ. ಇವು ಹೇಳಿಕೆ ರೂಪದ ಪ್ರಶ್ನೆಗಳಾಗಿವೆ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಭಾರತದ ಸಂವಿಧಾನದ ಬಗ್ಗೆ ಕೇಳಿದ್ದಾರೆ ನೋಡಿ. ಮೊದಲನೇ ಹೇಳಿಕೆ, ರಾಜ್ಯಪಾಲರು ಮರಣದಂಡನೆಯನ್ನು ಕ್ಷಮಿಸುವ ಅಧಿಕಾರವನ್ನು ಹೊಂದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ, ಸಂವಿಧಾನದ 161ನೇ ವಿಧಿಯು ರಾಜ್ಯಪಾಲರ ಕ್ಷಮಾದಾನ ಅಧಿಕಾರವನ್ನು ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ಸ್ ಎ 1 ಹೇಳಿಕೆ ಸರಿ ಇದೆ. ಆಪ್ಷನ್ಸ್ ಬಿ ಕೇವಲ 2 ಹೇಳಿಕೆ ಸರಿ ಇದೆ. ಆಪ್ಷನ್ ಸಿ 1 ಮತ್ತು 2 ಹೇಳಿಕೆ 2 ಸರಿ ಇದೆ. ಆಪ್ಷನ್ಸ್ ಡಿ 2 ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇತ್ತೀಚೆಗೆ ಅಂದರೆ ಈಗಿನ ಮುಂದಿನ ಪರೀಕ್ಷೆಯಲ್ಲಿ ಕೇಳಬಹುದು. ಹೇಳಿಕೆ ರೂಪದ ಪ್ರಶ್ನೆಗಳು ನಾವು ಓದ್ಕೊಂಡ್ರೆ ನಮ್ಗೆ ಏನಿಸ್ತಂದ್ರೆ ಎಲ್ಲ ರೀತಿಯ ಒಂದು ಟಾಪಿಕ್ ವೈಸ್ ಕನೆಕ್ಟ್ ಆಗ್ತದೆ, ಬಿಡ್ಸೋಕೆ ಬರುತ್ತೆ ಮುಂದಿನ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂತ ನೋಡೋದಾದರೆ ಆಪ್ಷನ್ಸ್ ಬಿ ಇದೆ ನೋಡಿ. ಯಾವುದು? ಕೇವಲ 2 ಹೇಳಿಕೆ ಮಾತ್ರ ಸರಿದೆ ಎಂಬುದು ಸರಿಯಾದ ಉತ್ತರವಾಗಿದೆ. ರಾಜ್ಯಪಾಲರಿಗೆ ಮರಣದಂಡನೆಯನ್ನು ಕ್ಷಮಿಸುವ ಅಧಿಕಾರ ಇಲ್ಲ. ಅದನ್ನು ಅಮಾನತುಗೊಳಿಸುವ ಮತ್ತು ಲಘೋತ್ತರಗೊಳಿಸುವ ಅಧಿಕಾರ ಮಾತ್ರ ಇವರಿಗೆ ಇರ್ತದೆ ನೋಡ್ರಿ. ಪೂರ್ಣ ಕ್ಷಮಾದಾನ ನೀಡುವ ಅಧಿಕಾರ ಕೇವಲ ರಾಷ್ಟ್ರಪತಿಯವರಿಗೆ ಇರುತ್ತದೆ. ಈ ಒಂದು ಏನಪ್ಪ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ಮರಣದಂಡನೆಗೆ ಒಳಗಡೆ ಹೊಂದಿದ್ನಂದರೆ ಆತನಿಗೆ ಕ್ಷಮಾದಾನ ಅಂದರೆ ಕ್ಷಮಿಸುವ ಅಧಿಕಾರ ಯಾರಿಗಿರ್ತದೆ ಅಂದರೆ ಈ ಒಂದು ರಾಷ್ಟ್ರಪತಿಗೆ ಇರುತ್ತೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇತಿಹಾಸದ ಒಂದು ಪ್ರಶ್ನೆ ಆಗಿದೆ ನೋಡಿ. ಹೇಳಿಕೆ 1, ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದನು. ಯಾರು? ಸಹಾಯಕ ಸೈನ್ಯ ಪದ್ಧತಿ. ಎರಡನೇ ಹೇಳಿಕೆ, ಹೈದರಾಬಾದ್ ನಿಜಾಮನು ಈ ಪದ್ಧತಿಗೆ ಸಹಿ ಹಾಕಿದ ಮೊದಲ ದೇಶೀಯ ರಾಜ್ಯ ಅಂತ ಕೊಟ್ಟಿದ್ದಾರೆ ನೋಡಿ. ಕೇವಲ 1 ಮಾತ್ರ ಸೇರಿದೆ, ಕೇವಲ 2 ಮಾತ್ರ ಸೇರಿದೆ. 1 ಮತ್ತು 2 ಸೇರಿದೆ, 2 ತಪ್ಪಾಗಿದೆ ಅಂತ ಹೇಳ್ತೀವಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ 1 ಮತ್ತು 2 ಸರಿಯಾಗಿದೆ ನೋಡಿ. ಯಾವುದು? ಆಪ್ಷನ್ ಸಿ 1 ಮತ್ತು 2 ಸರಿ. ಅಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ. ಯಾವಾಗಂದರೆ 1798ರಲ್ಲಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತರ್ತಾನೆ. ಆ ಜಾರಿಗೆ ತಂದಂಥ ಸಂದರ್ಭದಲ್ಲಿ ಇದನ್ನು ಸಹಿ ಹಾಕಿದ ಮೊದಲ ಒಂದು ರಾಜ್ಯ ಯಾರಪ್ಪ ಅಂತಂದರೆ ಹೈದರಾಬಾದ್ನ ನಿಜಾಮರಾಗಿರ್ತಾನೆ ನೋಡ್ರಿ. ಹೈದರಾಬಾದ್ ಸಂಸ್ಥಾನದ ನಿಜಾಮ್ ಏನು ಮಾಡ್ತಾನೆ ಅಂದರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ. ಹದಿನೇಳುನೂರ 97ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಭಾರತೀಯ ರಾಜ್ಯಗಳನ್ನು ಬ್ರಿಟಿಷ್ ನಿಯಂತ್ರಣಕ್ಕೆ ತರಲು ಇದನ್ನು ಬಳಸಲಾಗುತ್ತದೆ ನೋಡ್ರಿ. ಈ ಒಂದು ಭಾರತಗಳ ರಾಜ್ಯಗಳೇನಿದ್ವು ಅವನ್ನು ಬ್ರಿಟಿಷ್ ನಿಯಂತ್ರಣಕ್ಕೆ ತರಲು ಈ ಒಂದು ಏನಪ್ಪ ಅಂತಂದರೆ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಯಾರು? ಲಾರ್ಡ್ ವೆಲ್ಲೆಸ್ಲಿ 1798ರದಾಗ. ಮುಂದಿನ ಒಂದು ಪ್ರಶ್ನೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಆಗಿದೆ. ಹೇಳಿಕೆ 1 ಕೊಟ್ಟಿದ್ದಾರೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಜೂನ್ ತಿಂಗಳಲ್ಲಿ ಕೇರಳ ಕರಾವಳಿಯನ್ನು ಪ್ರವೇಶಿಸುತ್ತವೆ. ಅದೇ ರೀತಿಯಾಗಿ ಹೇಳಿಕೆ 2, ಅರಬ್ಬಿ ಸಮುದ್ರದ ಶಾಖೆಯು ಪಶ್ಚಿಮ ಘಟ್ಟಗಳಿಗೆ ಹೆಚ್ಚು ಮಳೆಯನ್ನು ಸುರಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತ ನೋಡೋದಾದರೆ ಆಪ್ಷನ್ ಸಿ ಇದೆ ನೋಡಿ. ಆಪ್ಷನ್ ಸಿ ಯಾವುದು? 2 ಸರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ 2 ಸರಿ. ಅಂದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಉತ್ತರ. ನೈಋತ್ಯ ಮಾನ್ಸೂನ್ ಮಾರುತಗಳು ಏನಪ್ಪ ಅಂತಂದರೆ ಜೂನ್ ತಿಂಗಳಲ್ಲಿ ಈ ಒಂದು ಕೇರಳ ಕರಾವಳಿಯಲ್ಲಿ ಪ್ರವೇಶಿಸುತ್ತವೆ. ನಂತರ ಅರಬ್ಬಿ ಸಮುದ್ರದ ಶಾಖೆ ಪಶ್ಚಿಮ ಘಟ್ಟಗಳಿಗೆ ಹೆಚ್ಚು ಮಳೆಯನ್ನು ನೀಡುತ್ತೆ ನೋಡ್ರಿ. ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ಚಿತ್ರ ಸಮೇತ ಇದೆ ನೋಡಿ. ಇವನ್ನೇನಪ್ಪ ಅಂತಂದರೆ ನೈಋತ್ಯ ಮಾನ್ಸೂನ್ಗಳು ಏನಪ್ಪ ಅಂತಂದರೆ ಈ ಥರ ಕೇರಳ ಸೈಡ್ ಹೋಗ್ತಾವೆ ನೋಡ್ರಿ. ಕೇರಳ ಕಡೆ ಮೊದಲ ಒಂದು ಪಡಿತವೆ. ನಂತರ ಆಮೇಲೆ ಕರ್ನಾಟಕ, ಆಮೇಲೆ ಗೋವಾ, ಆಮೇಲೆ ಮಹಾರಾಷ್ಟ್ರ, ಈ ರೀತಿಯಾಗಿ ಹೋಗುತ್ತದೆ. ಅದೇ ರೀತಿಯಾಗಿ ಭಾರತದಲ್ಲಿ ಒಟ್ಟು ಮಳೆಯಲ್ಲಿ ನೈಋತ್ಯ ಮಾನ್ಸೂನ್ ಸಿಂಹಪಾಲು ಹೊಂದಿದೆ. ಪಶ್ಚಿಮ ಘಟ್ಟಗಳನ್ನು ಇಳಿಜಾರು ಅರಬ್ಬಿ ಸಮುದ್ರದ ಶಾಖೆಯಿಂದ ಅತಿ ಹೆಚ್ಚು ಮಳೆಯನ್ನು ಪಡಿತವೆ ನೋಡಿ. ಈ ಒಂದು ಪಶ್ಚಿಮ ಘಟ್ಟಗಳೇನಿದ್ದಾವೆ ಅವು ಅತಿ ಹೆಚ್ಚು ಮಳೆಯನ್ನು ಪಡಿತವೆ. ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ 3 ಸ್ಥಳಗಳಲ್ಲಿ ಅತಿ ಹೆಚ್ಚು ಮಳೆ ಪಡಿತವೆ ನೋಡ್ರಿ.
ಕರ್ನಾಟಕದ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದಪ್ಪ ಅಂತಂದರೆ ಆಗುಂಬೆ ನಾವು ಹೇಳ್ಬೋದು. ಆಗುಂಬೆಯನ್ನು ದಕ್ಷಿಣದ ಚಿರಪುಂಜಿ ಅಂತ ಕರೆಯುತ್ತಾರೆ. ಅದೇ ರೀತಿಯಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಕೂಡ ಬರ್ತಾಯಿದೆ, ಇಲ್ಲಿ ನೋಡ್ಬೋದು ನಾವು. ನೈಋತ್ಯ ಮಾನ್ಸೂನ್ ಮಾರುತಗಳು, ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಮಳೆ ಪಡುವಂಥ ಮೊದಲ ರಾಜ್ಯ ಯಾವುದಂದರೆ ಅದು ತಮಿಳುನಾಡು. ನೈಋತ್ಯ ಇದು ಈಶಾನ್ಯ ಮಾರುತಗಳಿಂದ ಮಳೆ ಪಡೆಯುವಂಥ ಮೊದಲ ರಾಜ್ಯ ಯಾವುದಂದರೆ ಅದು ತಮಿಳುನಾಡು. ಈಶಾನ್ಯ ಮಾರುತಗಳಿಂದ ಮಳೆ ಪಡೆಯುವಂಥ ಕರ್ನಾಟಕದ ಜಿಲ್ಲೆ ಯಾವುದಂದರೆ ಅದು ಚಾಮರಾಜನಗರ ಜಿಲ್ಲೆ ನೋಡಿ. ಮುಂದಿನ ಒಂದು ಪ್ರಶ್ನೆ ವಿಜ್ಞಾನಕ್ಕೆ ಸಂಬಂಧಿಸಿದೆ. ಮೊದಲನೇ ಹೇಳಿಕೆ, ಬಾಷ್ಪ ವಿಸರ್ಜನೆಯು ಟ್ರಾನ್ಸ್ಪರೇಷನ್ ಅಂತ ಹೇಳ್ತೀವಿ. ಬಾಷ್ಪ ವಿಸರ್ಜನೆಯು ಗಿಡಗಳ ಎಲೆಗಳ ಮೂಲಕ ನಡೆಯುವ ಒಂದು ನೀರಿನ ಹೊರಹಾಕುವಿಕೆಯಾಗಿದೆ. ಅದೇ ರೀತಿಯಾಗಿ ಎರಡನೇ ಹೇಳಿಕೆ, ಇದು ಗಿಡದ ಒಳಗಿನ ತಾಪಮಾನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಕೇವಲ ಒಂದು ಸರಿ ಇದೆ, ಎರಡು ಸರಿ ಇವೆ, ಎರಡು ತಪ್ಪು, ಕೇವಲ ಎರಡು ಮಾತ್ರ ಸರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬಿ ಇದೆ ನೋಡಿ. ಎಲೆಗಳಲ್ಲಿರುವ ಪತ್ರರಂಧ್ರಗಳ ಅಂದರೆ ಸ್ಟೊಮಾಟ ಮೂಲಕ ಏನಪ್ಪ ಅಂತಂದರೆ ನೀರು ಆವಿ ರೂಪದಲ್ಲಿ ಹೊರ ಹೋಗುತ್ತದೆ. ಇದು ಗಿಡದಲ್ಲಿ ನೀರಿನ ಸಾಗಾಣಿಕೆ ಸಕ್ಷನ್ ಫೋರ್ಸ್ ನೀಡುತ್ತದೆ ನೋಡಿ. ಏನಪ್ಪ ಅಂತಂದ್ರೆ ಈ ಒಂದು ಎಲೆಗಳಲ್ಲಿ ಪತ್ರರಂಧ್ರ ಅಂದರೆ ಸ್ಟೊಮಾಟದ ಮೂಲಕ ನೀರು ಆವಿಯಾಗಿ ಹೋಗ್ತದಂತ ನೋಡ್ರಿ. ಅಂದರೆ ಬಾಷ್ಪ ವಿಸರ್ಜನೆ ಅಂತ ಹೇಳ್ತೀವಲ್ಲ, ಈ ರೀತಿಯಾಗಿ ಏನಪ್ಪ ಅಂತಂದರೆ ಬಾಷ್ಪ ವಿಸರ್ಜನೆ ಎಲೆಗಳಲ್ಲಿ ನೀರು ಏನು ಮಾಡ್ತದಂದರೆ ಆವಿಯಾಗಿ ಹೋಗುತ್ತದೆ. ನೀರು ಯಾವ ಜಾಗದಾಗ ಇರ್ತದೆ ಅಂದರೆ ಸ್ಟೊಮಾಟ ಎಂಬ ಜಾಗದಲ್ಲಿ ಇರ್ತದೆ ನೋಡಿ ಎಲೆಗಳಲ್ಲಿ. ನೋಡ್ಬೋದು ಚಿತ್ರ, ಇಲ್ಲಿ ಎಲೆಗಳಲ್ಲಿ ನೋಡ್ಬೋದು ನಾವು. ಇಲ್ಲಿ ಸೂರ್ಯನ ಕಿರಣ, ನೀರು ಹಾಕ್ತೀವಿ, ನೀರು ಸ್ಟೊಮಾಟ ಮೂಲಕ ಏನಪ್ಪ ಅಂತಂದರೆ ಬಾಷ್ಪ ವಿಸರ್ಜನೆ ಆವಿಯಾಗಿ ಹೋಗುತ್ತದೆ. ಇದು ಟ್ರಾನ್ಸ್ಫರ್ಮೇಷನ್ ಅಂತ ಹೇಳ್ತೀವಿ. ಮುಂದಿನ ಒಂದು ಪ್ರಶ್ನೆ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದೆ. ಮೊದಲನೇ ಹೇಳಿಕೆ, ಹಣದುಬ್ಬರ ಇನ್ಫ್ಲೇಷನ್ ಹೆಚ್ಚಾದಾಗ ಗ್ರಾಹಕನ ಖರೀದಿ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಹೇಳಿಕೆ 2, RBI ರೆಪೋ ದರವನ್ನು ಹೆಚ್ಚಿಸುವ ಮೂಲಕ ಹಣದುಬ್ಬರವನ್ನು ನಿಯಂತ್ರಿಸುತ್ತದೆ. ಆಪ್ಷನ್ಸ್ ಎ ಕೊಟ್ಟಿದ್ದಾರೆ 1 ಸರಿ 2 ತಪ್ಪು. ಆಪ್ಷನ್ಸ್ ಬಿ ಕೊಟ್ಟಿದ್ದಾರೆ 2 ಹೇಳಿಕೆ ಸರಿ. ಆಪ್ಷನ್ ಸಿ ಕೊಟ್ಟಿದ್ದಾರೆ 1 ಹೇಳಿಕೆ ತಪ್ಪು 2 ಹೇಳಿಕೆ ಸರಿ. ಆಪ್ಷನ್ಸ್ ಡಿ ಕೊಟ್ಟಿದ್ದಾರೆ 2 ತಪ್ಪು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ. ಯಾವುದು? ಆಪ್ಷನ್ ಸಿ 1 ಸರಿ 2 ತಪ್ಪು. 1 ಹೇಳಿಕೆ ಸರಿ 2 ಹೇಳಿಕೆ ತಪ್ಪು ಅಂತ ಕೊಟ್ಟಿದ್ದಾರೆ. ಅಂದರೆ ಹಣದುಬ್ಬರ ಹೆಚ್ಚಾದಾಗ ಗ್ರಾಹಕನ ಖರೀದಿ ಸಾಮರ್ಥ್ಯ ಹೆಚ್ಚಾಗಿರ್ತದೆ. RBI ರೆಪೋ ದರವನ್ನು ಹೆಚ್ಚಿಸುವ ಮೂಲಕ ಹಣದುಬ್ಬರವನ್ನು ನಿಯಂತ್ರಿಸಬಹುದು ಎಂಬುದು ಹೇಳಿಕೆ ತಪ್ಪಾಗಿದೆ ನೋಡಿ. ಹಣದುಬ್ಬರ ಹೆಚ್ಚಾದಾಗ ಖರೀದಿ ಸಾಮರ್ಥ್ಯ ಕಡಿಮೆ ಆಗುತ್ತದೆ. ಮಾರುಕಟ್ಟೆಯಲ್ಲಿ ಹಣದ ಚಲಾವಣೆ ಕಡಿಮೆ ಮಾಡಲು RBI ಬಡ್ಡಿ ದರಗಳನ್ನು ಹೆಚ್ಚಿಸುತ್ತದೆ ನೋಡಿ. ಈ ಒಂದು RBI ಏನಪ್ಪ ಅಂತಂದರೆ ಹಣದುಬ್ಬರ ಚಲಾವಣೆ ಕಡಿಮೆ ಮಾಡಲು ಬಡ್ಡಿ ದರವನ್ನು ಹೆಚ್ಚಿಗೆ ಮಾಡ್ತದೆ. ಇದು ಸರಿಯಾಗಿದೆ. ಇಲ್ಲಿ ಚಿತ್ರ ನೋಡ್ಬೋದು ನಾವು. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ. ಡಿಪ್ರೆಷನ್, ರಿಫ್ರಾಕ್ಷನ್ ಮತ್ತು ಇನ್ಫ್ರಾಕ್ಷನ್ ಅಂತ ಇದೆ ನೋಡಿ. ಫುಲ್ ಎಂಪ್ಲಾಯ್ಮೆಂಟ್. ಮುಂದಿನ ಒಂದು ಪ್ರಶ್ನೆ ಸಂವಿಧಾನದ ಬಗ್ಗೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂಥ ಚಾಪ್ಟರಿಂದ ಬಂದಿದೆ. ಮೊದಲನೇ ಹೇಳಿಕೆ, ಮೂಲಭೂತ ಕರ್ತವ್ಯಗಳನ್ನು 42ನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ಎರಡನೇ ಹೇಳಿಕೆ, ಇವುಗಳನ್ನು ರಷ್ಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. 2 ಸರಿ ಇವೆ, ಕೇವಲ 1 ಮಾತ್ರ ಸರಿಯಿದೆ, ಕೇವಲ 2 ಸರಿಯಿದೆ, 2 ತಪ್ಪಿವೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ. ಆಪ್ಷನ್ಸ್ ಎ ಏನಿದೆ 2 ಹೇಳಿಕೆ ಸರಿಯಾಗಿವೆ. ಅಂದರೆ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು 1972ರಲ್ಲಿ 42ನೇ ತಿದ್ದುಪಡಿ ಮಾಡುವ ಮೂಲಕ ಇವನ್ನು ಸೇರ್ಪಡೆ ಮಾಡಲಾಗುತ್ತದೆ. ಇವು ರಷ್ಯಾ ದೇಶದ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ನೋಡಿ. ಮೂಲಭೂತ ಕರ್ತವ್ಯಗಳನ್ನು ಮೂಲಭೂತ ಹಕ್ಕುಗಳನ್ನು ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಸರ್ದಾರ್ ಸರಣ್ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ 1976ರಲ್ಲಿ ಇವುಗಳನ್ನು ಸೇರಿಸಲಾಯಿತು. ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ತೀವಿ. ಇಲ್ಲಿದೆ ನೋಡಿ ಡ್ರಾಯಿಂಗಲ್ಲಿ. 11ನೇ ಮೂಲಭೂತ ಕರ್ತವ್ಯ ಯಾವುದಂದರೆ ಉಚಿತ ಕಡ್ಡಾಯ ಶಿಕ್ಷಣ 11ನೇ ಮೂಲಭೂತ ಕರ್ತವ್ಯ ಆಗಿದೆ. ಅದು 86ನೇ ತಿದ್ದುಪಡಿ ಮಾಡಿ 2086ನೇ ತಿದ್ದುಪಡಿ ಮಾಡಿಗೆಸಿಂದ
2002ರಲ್ಲಿ ಸೇರ್ಪಡೆ ಮಾಡಲಾಗಿದೆ ನೋಡಿ. ಉಚಿತ ಕಡ್ಡಾಯ ಶಿಕ್ಷಣ 6ರಿಂದ 14 ವರ್ಷದ ಮಕ್ಕಳಿಗೆ. ಈ ಒಂದು ತಿದ್ದುಪಡಿಗಳ ಬಗ್ಗೆ ನಾನು ಈಗಾಗಲೇ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅವು ಯಾರು ನೋಡಿಲ್ಲ ವಿಡಿಯೋ ನೋಡಿಕೊಳ್ಳ್ರಿ. ಮುಂದಿನ ಒಂದು ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಿಸಿದೆ. ಹೇಳಿಕೆ 1, ಕಬೀರ್ ದಾಸ್ ಅವರು ಜಾತಿ ಪದ್ಧತಿಯನ್ನು ಕಟುವಾಗಿ ವಿರೋಧಿಸಿದರು. ಹೇಳಿಕೆ 2, ಅವರ ಬೋಧನೆ ಬೀಜಕ ಎಂಬ ಗ್ರಂಥದಲ್ಲಿ ಸಂಗ್ರಹವಾಗಿದೆ. 2 ಸರಿ ಇವೆ, 1 ಮಾತ್ರ ಸರಿದೆ, 2 ಮಾತ್ರ ಸರಿದೆ, 2 ತಪ್ಪು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 2 ಸರಿ ಇವೆ. ಈ ಒಂದು ಕಬೀರ್ ದಾಸರು ಏನಪ್ಪ ಅಂತಂದರೆ ಜಾತಿ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ವಿರೋಧವನ್ನು ಮಾಡ್ಕೊಂಬರ್ತಾರೆ. ಜೊತೆಗೆ ಇವರ ಒಂದು ಬೋಧನೆಗಳನ್ನು ಬೀಜಕ ಎಂಬ ಒಂದು ಗ್ರಂಥದಲ್ಲಿ ಸಂಗ್ರಹ ಮಾಡ್ತಾರೆ. ಕಬೀರ್ ದಾಸರ ಅನುಯಾಯಿಗಳನ್ನು ಕಬೀರ್ ಪಂಥಿ ಎಂಬ ಒಂದು ಹೆಸರಿನಿಂದ ಕರೀತಾರೆ ನೋಡ್ರಿ. ಸಂತ ಕಬೀರ್ ಅವರು ನಿರ್ಗುಣ ಭಕ್ತಿಯ ಪ್ರತಿಪಾದಕರಾಗಿರ್ತಾರೆ. ಇವರು ಸಮಾಜದ ಏಕತೆಗೆ ಶ್ರಮಿಸಿದಂಥ ವ್ಯಕ್ತಿ ಆಗಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಕಬೀರ್ ದಾಸರು ರಾಮಾನಂದರ ಶಿಷ್ಯ ಆಗಿರ್ತಾರೆ ನೋಡ್ರಿ. ಯಾರು? ಕಬೀರ್ ದಾಸರು. ಮುಂದಿನ ಒಂದು ಪ್ರಶ್ನೆ, ಮೊದಲನೇ ಹೇಳಿಕೆ, ನಿತ್ಯ ಹರಿದ್ವಾರಣ ಕಾಡುಗಳು ವರ್ಷವಿಡೀ ಹಸಿರಾಗಿರ್ತವೆ. ಆಪ್ಷನ್ಸ್ ಹೇಳಿಕೆ 2, ಇವು 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತವೆ ಅಂತ ಕೊಟ್ಟಿದ್ದಾರೆ. 2 ಸರಿ, 1 ಸರಿ, 2 ಸರಿ, 2 ತಪ್ಪು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ 2 ಸರಿ ಇದೆ ನೋಡಿ. ಅಂದರೆ ಹೇಳಿಕೆ 1, ನಿತ್ಯ ಹರಿದ್ವಾರಣ ಕಾಡುಗಳು ಏನಪ್ಪ ಅಂತಂದರೆ ವರ್ಷವಿಡೀ ಹಸಿರಾಗಿರುತ್ತೆ ನೋಡ್ರಿ. ಅದೇ ರೀತಿಯಾಗಿ ಇವು 2 ಸೆಂಟಿಮೀಟರ್ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡು ಬರ್ತವೆ. ಇಲ್ಲಿ ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ನಿತ್ಯ ಹರಿದ್ವಾರಣ ಕಾಡುಗಳು ಕಂಡು ಬರ್ತವೆ ನೋಡ್ರಿ. ಇಲ್ಲ ಸಾರಿ, ಪಶ್ಚಿಮ ಬಂಗಾಳದಲ್ಲಿ ಯಾವ ಕಂಡು ಬರ್ತಾವೆ? ಸುಂದರ್ಬನ್ಸ್ ಇವು ಅರಣ್ಯಗಳು ಕಂಡು ಬರ್ತವೆ ನೋಡ್ರಿ. ಇವು ನಿತ್ಯ ಹರಿದ್ವಾರಣ ಕಾಡುಗಳು ಎಲ್ಲಿ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಾವೆ. ನಾವು ನೋಡಬಹುದು ಇಲ್ಲಿ ಚಿತ್ರ ಮೂಲಕ. ಈ ಒಂದು ನಿತ್ಯ ಹರಿದ್ವಾರಣ ಕಾಡುಗಳು 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಪಡೆಯುವಂಥ ಸ್ಥಳಗಳಲ್ಲಿ ಕಂಡುಬರ್ತಾವೆ. ಇವು ವರ್ಷವಿಡೀ ಹಸಿರಾಗಿರ್ತವೆ ನೋಡ್ರಿ. ಪಶ್ಚಿಮ ಘಟ್ಟಗಳು ಮತ್ತು ಈಶಾನ್ಯ ಭಾಗದಲ್ಲಿ ಇಂಥ ದಟ್ಟವಾದ ಕಾಡುಗಳನ್ನು ಹೆಚ್ಚಾಗಿ ನಾವು ನೋಡ್ಬೋದು. ಈ ಒಂದು ನಿತ್ಯ ಹರಿದ್ವಾರಣ ಕಾಡುಗಳು. ಮುಂದಿನ ಒಂದು ಪ್ರಶ್ನೆ, ಮೊದಲನೇ ಹೇಳಿಕೆ, ಕಿಣ್ವಗಳು ಜೈವಿಕ ವೇಗವರ್ಧಕಗಳಾಗಿ ಕೆಲಸ ಮಾಡುತ್ತವೆ. ಎಂಜೈಮ್ಸ್. ಕಿಣ್ವಗಳಿಗೆ ಇಂಗ್ಲೀಷ್ನಲ್ಲಿ ಎಂಜೈಮ್ಸ್ ಅಂತಾರೆ ನೋಡ್ರಿ. ಎರಡನೇ ಹೇಳಿಕೆ, ಎಲ್ಲ ಕಿಣ್ವಗಳು ಪ್ರೋಟೀನ್ನಿಂದ ಮಾಡಲ್ಪಟ್ಟಿವೆ. ಎಲ್ಲ ಕಿಣ್ವಗಳು ಪ್ರೋಟೀನಿಂದ ಮಾಡಲ್ಪಟ್ಟಿದೆ. ಹೇಳಿಕೆ 2 ಸರಿ ಇವೆ, 1 ಮಾತ್ರ ಸರಿ, 2 ಮಾತ್ರ ಸರಿ, 2 ತಪ್ಪು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೇಳಿಕೆ 2 ಸರಿಯಾಗಿ ನೋಡಿ. ಈ ಕಿಣ್ವಗಳು ಏನಪ್ಪ ಅಂತಂದರೆ ಜೈವಿಕ ವೇಗವರ್ಧಕಗಳಾಗಿ ಕೆಲಸ ಮಾಡ್ತವೆ. ಈ ಎಲ್ಲ ಕಿಣ್ವಗಳು ಪ್ರೋಟೀನಾಗಿ ಪ್ರೋಟೀನಿಂದ ಮಾಡಲ್ಪಟ್ಟಿವೆ. ಆದರೆ ಎಲ್ಲ ಪ್ರೋಟೀನ್ ಕಿಣ್ವಗಳಲ್ಲ ಅಂತ ನಾವು ಹೇಳ್ಬೋದು. ಇದರ ಬಗ್ಗೆ ನೋಡೋದಾದರೆ ಕಿಣ್ವಗಳು ಜೀರ್ಣಕ್ರಿಯೆಗೆ ಸೇರಿದಂತೆ ದೇಹದ ಹಲವಾರು ರಾಸಾಯನಿಕ ಕ್ರಿಯೆಗಳ ವೇಗವರ್ಧಕವನ್ನು ಹೆಚ್ಚಿಗೆ ಮಾಡ್ತವೆ. ಬಿಟ್ವೀನ್ ಎಂಜೈಮ್ಸ್ ಆ್ಯಂಡ್ ಹಾರ್ಮೋನ್ಸ್. ಎಂಜೈಮ್ಸ್ ಆ್ಯಂಡ್ ಹಾರ್ಮೋನ್ಸ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಚಿತ್ರ. ಮುಂದಿನ ಒಂದು ಪ್ರಶ್ನೆ ನೀತಿ ಆಯೋಗದ ಬಗ್ಗೆ ಇದೆ. ಇದೊಂದು ಕಡ್ಡಾಯವಾಗಿ ಬರುವಂಥ ಒಂದು ಪ್ರಶ್ನೆ ಆಗಿರ್ತದೆ. ನೀತಿ ಆಯೋಗದ ಬಗ್ಗೆ ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಮುಂದೆನೂ ಕೇಳಬಹುದು ನೋಡಿ. ಹೇಳಿಕೆ 1 ಕೊಟ್ಟಿದ್ದಾರೆ, ನೀತಿ ಆಯೋಗವು ಬಾಟಮ್ ಅಪ್ ಮಾದರಿಯ ಯೋಜನೆಯನ್ನು ಅನುಸರಿಸುತ್ತದೆ. ಹೇಳಿಕೆ 2, ಇದರ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಾರೆ. 2 ಸರಿ, 1 ಸರಿ, 2 ಸರಿ, 2 ತಪ್ಪು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಯಾವುದು? ಆಪ್ಷನ್ ಸಿ ನೋಡಿ, 2 ಸರಿಯಾಗಿವೆ. ಆಪ್ಷನ್ ಸಿ. ನೀತಿ ಆಯೋಗ ಏನಪ್ಪ ಅಂತಂದರೆ ಬಾಟಮ್ ಅಪ್ ಮಾದರಿಯ ಯೋಜನೆಯನ್ನು ಒಳಗೊಂಡಿದೆ. ಇದರ ಅಧ್ಯಕ್ಷರು ಯಾರಂದರೆ ಪ್ರಧಾನಮಂತ್ರಿ ಆಗಿರ್ತಾರೆ. ಈ ಒಂದು ನೀತಿ ಆಯೋಗ ಯೋಜನಾ ಆಯೋಗದ ಬದಲಾಗಿ ಜಾರಿ ಮಾಡಲಾಗಿದೆ ನೋಡಿ. ಇದನ್ನು 2015ರಲ್ಲಿ ಜಾರಿ ಮಾಡ್ತಾರೆ. 2015ರಲ್ಲಿ ಈ ಒಂದು ನೀತಿ ಆಯೋಗವನ್ನು ಜಾರಿ ಮಾಡಲಾಗುತ್ತದೆ ನೋಡ್ರಿ. ಯೋಜನಾ ಆಯೋಗದ ಬದಲು 2015ರಲ್ಲಿ ಇದನ್ನು ಮಾಡಲಾಗಿದೆ. ಇದರ ಸಹಕಾರಿ ಒಕ್ಕೂಟದ ವ್ಯವಸ್ಥೆಗೆ ಒತ್ತು ನೀಡುತ್ತದೆ ನೋಡ್ರಿ ಈ ಒಂದು ನೀತಿ ಆಯೋಗ. ಮುಂದಿನ ಒಂದು ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಒಂದು ಪ್ರಶ್ನೆ ಹಾಕಿದ್ದಾರೆ ಹೇಳಿಕೆ ರೂಪದ್ದು. ಮೊದಲನೇ ಹೇಳಿಕೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ 65 ವರ್ಷಗಳು. ಎರಡನೇ ಹೇಳಿಕೆ, ಇವರನ್ನು ಸಂಸತ್ತಿನ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿ ಪದಚ್ಯುತಗೊಳಿಸಬಹುದು.
ಹೇಳಿಕೆ 2 ಸರಿ ಇದ್ದಾವೆ, ಹೇಳಿಕೆ 1 ಸರಿ ಇದೆ, ಹೇಳಿಕೆ 2 ಸರಿದೆ, 2 ತಪ್ಪಾಗಿವೆ ಹೇಳಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 2 ಹೇಳಿಕೆ ಸರಿಯಾಗಿವೆ ನೋಡಿ. ಇವನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಅನಿವೃತ್ತಿ ವಯಸ್ಸು 65 ವರ್ಷಗಳು. ಇವರನ್ನು ಸಂಸತ್ತಿನ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಈ ಒಂದು ಪದಚ್ಯುತಗೊಳಿಸಬಹುದಂತ ಹೇಳಿಕೆ 2 ಸರಿಯಾಗಿವೆ ನೋಡಿ. ಇದರ ಪದಚ್ಯುತ ಪ್ರಕ್ರಿಯೆಯು ಇಂಪೀಚ್ಮೆಂಟ್ ಎಂಬ ಮಾದರಿಯಲ್ಲಿ ಸಂಸತ್ತಿನಲ್ಲಿ ನಡೆಸಲಾಗುತ್ತದೆ ನೋಡಿ. ಯಾವ ಪದ ಬಳಕೆಯಾಗಿದೆ ಇಲ್ಲಿ? ಇಂಪೀಚ್ಮೆಂಟ್ ಎಂಬ ಪದ ಬಳಕೆಯಾಗಿದೆ ನೋಡಿ. ಯಾರ್ದು? ಈ ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಒಂದು ಕಿತ್ತೆ ಹಾಕುವುದ ಒಂದು ಯಾವ ರೀತಿ ಅಂದರೆ ಪ್ರಕ್ರಿಯೆ ಅಂದರೆ ಇಂಪೀಚ್ಮೆಂಟ್ ಎಂಬ ಒಂದು ಮಾದರಿಯಲ್ಲಿ ಇವರನ್ನು ಸಂಸತ್ತಿನಲ್ಲಿ ನೀಡಲಾಗುತ್ತದೆ. ಮುಂದಿನ ಒಂದು ಪ್ರಶ್ನೆ, ಹೇಳಿಕೆ 1, ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ, ಇದು ಚಂಪಾರಣ್ಯ ಸತ್ಯಾಗ್ರಹದ ಬಗ್ಗೆ ಕೇಳ್ಯಾರ ನೋಡ್ರಿ. ಹೇಳಿಕೆ 2, ಇದು ನೀಲಿ ಬೆಳೆಗಾರರ ಸಮಸ್ಯೆಗೆ ವಿರುದ್ಧವಾಗಿತ್ತು, ಇಂಡಿಗೋ ಅಂತ ಹೇಳ್ತೀವಿ. ಚಂಪಾರಣ್ಯ ಸತ್ಯಾಗ್ರಹದ ಬಗ್ಗೆ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆ. ಗಾಂಧಿಯವರ ಮೊದಲ ಸತ್ಯಾಗ್ರಹ ಅಂತ ಕೊಟ್ಟಿದ್ದಾರೆ ಮೊದಲನೇ ಹೇಳಿಕೆ. ಎರಡನೇ ಹೇಳಿಕೆ ನೀಲಿ ಬೆಳೆಗಾರರ ಸಮಸ್ಯೆಗೆ ವಿರುದ್ಧವಾಗಿತ್ತು ಅಂತ ಕೊಟ್ಟಿದ್ದಾರೆ. ಹೇಳಿಕೆ 2 ಸರಿ ಇದ್ದಾವೆ, ಹೇಳಿಕೆ 1 ಸರಿ ಇದೆ, ಹೇಳಿಕೆ 2 ಸರಿ ಇದೆ, 2 ತಪ್ಪಾಗಿದೆ. ಇದಕ್ಕೆ ಸರಿಯಾದ ನೋಡೋದಾದರೆ ಉತ್ತರ ಆಪ್ಷನ್ಸ್ ಎ, 2 ಸರಿಯಾಗಿ ನೋಡಿ. ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ ನಡೆದಂಥ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹವಾಗಿದೆ, ಹೇಳಿಕೆ 1 ಸರಿ. ಅದೇ ರೀತಿಯಾಗಿ ಇದು ಯಾರಿಗೆ ಸಂಬಂಧಪಟ್ಟಿತ್ತಂದರೆ ನೀಲಿ ಬೆಳೆಗಾರರಿಗೆ ಅಂದರೆ ಇಂಡಿಗೋ ಬೆಳೆಗಾರರಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ ಆಗಿತ್ತು. ಅದರಿಂದ ಈ ಒಂದು ಚಂಪಾರಣ್ಯ ಸತ್ಯಾಗ್ರಹ ಮಾಡ್ತಾರೆ ಯಾರು? ಗಾಂಧೀಜಿಯವರು 1917ರಲ್ಲಿ ಮೊದಲ ಸತ್ಯಾಗ್ರಹ. 1917ರಲ್ಲಿ ಬಿಹಾರದಲ್ಲಿ ಚಂಪಾರಣ್ಯಲ್ಲಿ ಈ ಒಂದು ಸತ್ಯಾಗ್ರಹ ನಡೀತದೆ ನೋಡ್ರಿ. ಯಾವ ಸ್ಥಳದಲ್ಲಿ ಈ ಒಂದು ಚಂಪಾರಣ್ಯ ಸತ್ಯಾಗ್ರಹ ನಡೀತಂದರೆ ಬಿಹಾರ್ ನಗರದಲ್ಲಿ ಈ ಒಂದು ಚಂಪಾರಣ್ಯ ಸತ್ಯಾಗ್ರಹ ನಡೀತು. ಮುಂದಿನ ಒಂದು ಪ್ರಶ್ನೆ, ಭೂಗೋಳ ಶಾಸ್ತ್ರದ ಬಗ್ಗೆ ಪ್ರಶ್ನೆ ಇದೆ, ಉಬ್ಬರವಿಳಿತದ ಬಗ್ಗೆ ಕ್ವಶನ್. ಹೇಳಿಕೆ 1, ಚಂದ್ರನ ಗುರುತ್ವಾಕರ್ಷಣ ಶಕ್ತಿಯು ಉಬ್ಬರವಿಳಿತಕ್ಕೆ ಪ್ರಮುಖ ಕಾರಣವಾಗಿದೆ. ಅಂದರೆ ಈ ಒಂದು ಸಮುದ್ರದಲ್ಲಿ ಉಬ್ಬರವಿಳಿತ ಆಗಲು ಕಾರಣ ಏನಂತ ಕೊಟ್ಟಿದ್ದಾರೆ. ಅಂದರೆ ಚಂದ್ರನ ಗುರುತ್ವಾಕರ್ಷಣೆ ಶಕ್ತಿ ಏನಪ್ಪ ಅಂತಂದರೆ ಉಬ್ಬರವಿಳಿತಕ್ಕೆ ಕಾರಣ. ಅದೇ ರೀತಿಯಾಗಿ ಎರಡನೇ ಹೇಳಿಕೆ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ಅತಿ ಹೆಚ್ಚಿನ ಉಬ್ಬರವಿಳಿತಗಳು ಸಂಭವಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 2 ಸರಿ ಇವೆ, 1 ಮಾತ್ರ ಸೇರಿದೆ, ಕೇವಲ 2 ಸೇರಿವೆ, ಡಿ 2 ತಪ್ಪಾಗಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ, 2 ಹೇಳಿಕೆ ಸರಿಯಾಗಿವೆ. ಇದನ್ನು ಸ್ಟ್ರಿಂಗ್ ಟೈಡ್ಸ್ ಎಂದು ಕರೆಯಲಾಗುತ್ತದೆ ನೋಡಿ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ರೇಖೆಯಲ್ಲಿ ಬಂದಾಗ ಇದು ಸಂಭವಿಸುತ್ತದೆ. ನೋಡ್ಬೋದು ನಾವು ಸೂರ್ಯ, ಚಂದ್ರ, ಭೂಮಿ ಏನಪ್ಪ ಅಂತಂದರೆ ಒಂದೇ ರೀತಿಯ ಒಂದು ಚಲನೆಯಲ್ಲಿ ಬಂದಾಗ ಈ ಒಂದು ಉಬ್ಬರವಿಳಿತ ಸಂಭವಿಸ್ತದೆ ನೋಡಿರಿ. ಇಲ್ಲಿ ನೋಡ್ಬೋದು ಹೇಳಿಕೆ 2 ಸರಿಯಾಗಿವೆ. ಚಂದ್ರನ ಗುರುತ್ವಾಕರ್ಷಣೆ ಶಕ್ತಿಯಿಂದ ಉಬ್ಬರವಿಳಿತಕ್ಕೆ ಪ್ರಮುಖ ಕಾರಣ ಆಗಿದೆ. ಜೊತೆಗೆ ಅಮಾವಾಸ್ಯೆ, ಹುಣ್ಣಿಮೆ ಅತಿ ಹೆಚ್ಚು ಉಬ್ಬರವಿಳಿತಗಳು ನಾವು ನೋಡ್ತೀವಿ. ಸಮುದ್ರದ ಅಲೆಗಳು ಅವಿಗೆ ಉಬ್ಬರವಿಳಿತಗಳಂತ ಕರೀತಾರೆ ನೋಡ್ರಿ. ರಾಸಾಯನಶಾಸ್ತ್ರದ ಬಗ್ಗೆ ಪ್ರಶ್ನೆ ಇದೆ. ಮೊದಲನೇ ಹೇಳಿಕೆ, ಹಾಲನ್ನು ಮೊಸರು ಮಾಡುವುದು ಒಂದು ಭೌತಿಕ ಬದಲಾವಣೆ. ಅದೇ ರೀತಿಯಾಗಿ ಹೇಳಿಕೆ 2, ಕಾಗದವನ್ನು ಸುಡುವುದು ಇದು ರಾಸಾಯನಿಕ ಬದಲಾವಣೆ. ಭೌತಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ ಬಗ್ಗೆ ಪ್ರಶ್ನೆ ಆಗಿದೆ ಇದು. ಎ 1 ಸರಿ 2 ತಪ್ಪು, ಬಿ 2 ಸರಿ 1 ತಪ್ಪು, ಸಿ 2 ಸರಿ, ಡಿ 2 ತಪ್ಪು ಅಂತ ಕೊಟ್ಟಿದ್ದಾರೆ. ಹಾಲನ್ನು ಮೊಸರು ಮಾಡೋದು ಮತ್ತು ಭೌತಿಕ ಬದಲಾವಣೆ ಅಂತ ಕೊಟ್ಟಿದ್ದಾರೆ. ಕಾಗದ ಸುಡುವುದು ಒಂದು ರಾಸಾಯನಿಕ ಬದಲಾವಣೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ಯಾವುದು? 1 ಸರಿ 2 ತಪ್ಪು ಎಂಬುದು ಆಗಿದೆ ನೋಡಿ. ಹಾಲನ್ನು ಮೊಸರು ಮಾಡುವುದು ಇದೊಂದು ಭೌತಿಕ ಬದಲಾವಣೆ, ಕಾಗದ ಸುಡುವುದು ಇದೊಂದು ರಾಸಾಯನಿಕ ಬದಲಾವಣೆ ಎಂಬುದು ಆಗಿದೆ ಇಲ್ಲಿ. ಇದರಲ್ಲಿ 1 ಸರಿ 2 ತಪ್ಪಾಗಿದೆ ನೋಡಿ. ಹಾಲು ಮೊಸರಾಗುವುದು ರಾಸಾಯನಿಕ ಬದಲಾವಣೆ ಆಗಿದೆ, ಏಕೆಂದರೆ ಅದನ್ನು ಮತ್ತೆ ಹಾಲಾಗಿ ಬದಲಾಯಿಸುವುದು ಸಾಧ್ಯವಿಲ್ಲ. ಅದಕ್ಕೆ ಆಪ್ಷನ್ಸ್ 2 ಸರಿ 1 ತಪ್ಪು. ಆಪ್ಷನ್ಸ್ ಬಿದಲ್ಲಿ ಏನು ಕೊಟ್ಟಿದೆ ನೋಡಿ, ಕಾಗದವನ್ನು ಸುಡುವುದು ಒಂದು ರಾಸಾಯನಿಕ ಬದಲಾವಣೆ, ಇದು ಸರಿಯಾದ ಉತ್ತರ. ಆದರೆ ಹಾಲನ್ನು ಮೊಸರು ಮಾಡಿಗೆಸಿಂದ ಏನಪ್ಪ ಅಂದರೆ ಮತ್ತೆ ಹಾಲು ಪಡೆಯೋಕ್ಕಾಗಲ್ಲ, ಇದು ಭೌತಿಕ ಅಂತ ಕೊಟ್ಟಿದ್ದಾರೆ. ಇದು ಕೂಡ ರಾಸಾಯನಿಕ ಬದಲಾವಣೆ ಆಗುತ್ತದೆ, ರಾಸಾಯನಿಕ ಬದಲಾವಣೆ ಆಗುತ್ತೆ ನೋಡ್ರಿ. ಹಾಲು ಮೊಸರಾಗುವುದು
ಪಾಲಕ ಏನು ಕುದಿಸುವುದು ಇವೇನಪ್ಪ ಅಂತಂದ್ರೆ ರಾಸಾಯನಿಕ ಬದಲಾವಣೆ. ಭೌತಿಕ ಬದಲಾವಣೆ ಅಂದರೆ ಏನಂದರೆ ನೀರು ಈಸಾಗುವುದು, ಆವಿಯಾಗುವುದು ಅಥವಾ ನೀರು ಕುದಿಸುವುದು ಇವೆಲ್ಲ ಭೌತಿಕ ಬದಲಾವಣೆ ಆಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ, ಮೊದಲನೇ ಹೇಳಿಕೆ ಬಜೆಟ್ ಬಗ್ಗೆ ಕೊಟ್ಟಿದ್ದಾರೆ. ಇದು ವಿತ್ತೀಯ ಕೊರತೆ ಫಿಸಿಕಲ್ ಡಿಫೆಕ್ಟ್ ಎಂದರೆ ಸರ್ಕಾರದ ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯದ ನಡುವಿನ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 2 ಇದು ಸರ್ಕಾರದ ಸಾಲದ ಪ್ರಮಾಣವನ್ನು ತೋರಿಸುತ್ತದೆ ಅಂತ ಕೊಟ್ಟಿದ್ದಾರೆ. 2 ಹೇಳಿಕೆ ಸರಿ, ಕೇವಲ 1 ಹೇಳಿಕೆ ಸರಿ, ಕೇವಲ 2 ಹೇಳಿಕೆ ಸರಿ, 2 ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, 2 ಹೇಳಿಕೆ ಸರಿಯಾಗಿವೆ. ಈ ಒಂದು ವಿತ್ತೀಯ ಕೊರತೆ ಎಂದರೆ ಸರ್ಕಾರದ ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯದ ನಡುವಿನ ವ್ಯತ್ಯಾಸವನ್ನು ಹೇಳುತ್ತದೆ. ಇದು ಸರ್ಕಾರದ ಸಾಲದ ಪ್ರಮಾಣವನ್ನು ತೋರಿಸ್ತದೆ ನೋಡ್ರಿ. ಬಜೆಟ್ ಬಗ್ಗೆ ಕೇಳ್ತಾರೆ ನೋಡ್ರಿ ಪ್ರಶ್ನೆ. ಸರ್ಕಾರದ ಆದಾಯಕ್ಕಿಂತ ಹೆಚ್ಚು ವೆಚ್ಚ ಮಾಡಿದಾಗ ವಿತ್ತೀಯ ಕೊರತೆ ಉಂಟಾಗುತ್ತೆ ನೋಡ್ರಿ. ಸರ್ಕಾರ ಗಳಿಸೋದಕ್ಕಿಂತ ಹೆಚ್ಚು ಏನಪ್ಪ ಅಂತಂದರೆ ಖರ್ಚು ಮಾಡಿದಾಗ ಈ ಒಂದು ವಿತ್ತೀಯ ಕೊರತೆ ಕಂಡು ಬರ್ತದೆ. ಮುಂದಿನ ಒಂದು ಪ್ರಶ್ನೆ, ಪಕ್ಷಾಂತರ ನಿರೋಧಕ ಕಾಯ್ದೆಗೆ ಸಂಬಂಧಿಸಿದೆ. ಹೇಳಿಕೆ 1 ಇದನ್ನು 10ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. ಹೇಳಿಕೆ 2 52ನೇ ತಿದ್ದುಪಡಿ ಮೂಲಕ ಇದನ್ನು ಜಾರಿಗೆ ತರಲಾಯಿತು. ಯಾವುದಕ್ಕೆ? ಈ ಒಂದು 10ನೇ ಅನುಸೂಚಿಯನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 2 ಹೇಳಿಕೆ ಸರಿಯಾಗಿ ನೋಡಿ. ಈ ಒಂದು 10ನೇ ಅನುಸೂಚಿ ಏನಪ್ಪ ಅಂತಂದರೆ ಈ ಒಂದು ಪಕ್ಷಾಂತರ ವಿರೋಧ ಕಾಯ್ದೆಗೆ ಸಂಬಂಧಿಸಿದೆ. 52ನೇ ತಿದ್ದುಪಡಿ ಮಾಡಿ ಇದನ್ನು ಸೇರಿಸಲಾಗುತ್ತದೆ. ರಾಜಕೀಯ ಅಸ್ಥಿರತೆಯನ್ನು ತಡೆಗಟ್ಟಲು 1985ರಲ್ಲಿ ಈ ಕಾಯ್ದೆಯನ್ನು ತರಲಾಗುತ್ತದೆ ನೋಡ್ರಿ. ಸಾಮ್ರಾಟ್ ಅಶೋಕನಿಗೆ ಸಂಬಂಧಿಸಿದ ಇತಿಹಾಸ ಪ್ರಶ್ನೆ. ಹೇಳಿಕೆ 1 ಅಶೋಕನ ಶಾಸನಗಳು ಜೇಮ್ಸ್ ಪ್ರಿನ್ಸೆಪ್ ಮೊದಲು ಓದಿದನು. ಹೇಳಿಕೆ 2 ಇವು ಬಹುತೇಕ ಪ್ರಾಕೃತಿ ಭಾಷೆಯಲ್ಲಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 2 ಹೇಳಿಕೆ ಸರಿಯಾಗಿವೆ. ಅಂದರೆ ಈ ಒಂದು ಅಶೋಕ ಶಾಸನದ ಒಂದು ಮೊದಲು ಓದಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಜೇಮ್ಸ್ ಪ್ರಿನ್ಸೆಪ್ ನೋಡಿ. ಇವೇನಪ್ಪ ಅಂತಂದರೆ ಅತಿ ಹೆಚ್ಚು ಈ ಒಂದು ಅಶೋಕನ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ನಮಗೆ ಕಂಡು ಬರ್ತವೆ. ಬ್ರಾಯಿ ಮತ್ತು ಕರಷ್ಟಿ ಲಿಪಿಯಲ್ಲಿ ಕೂಡ ಈ ಶಾಸನಗಳು ಕಂಡು ಬರ್ತವೆ ನೋಡ್ರಿ. ಅದೇ ರೀತಿಯಾಗಿ ಸೂರ್ಯಗ್ರಹಣದ ಬಗ್ಗೆ ಕೊಟ್ಟಿದ್ದಾರೆ ಪ್ರಶ್ನೆ. ಹೇಳಿಕೆ 1 ಭೂಮಿ ಮತ್ತು ಸೂರ್ಯನ ನಡುವಿನ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. 2ನೇ ಹೇಳಿಕೆ ಇದು ಯಾವಾಗಲೂ ಅಮಾವಾಸ್ಯೆ ದಿನದಂದೇ ಸಂಭವಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1 ಏನಪ್ಪ ಅಂತಂದರೆ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 2 ಸರಿ ನೋಡಿ. 2 ಹೇಳಿಕೆ ಸರಿಯಾಗಿವೆ. ಯಾವಾಗಲೂ ಅಮಾವಾಸ್ಯೆ ದಿನದ ಏನಂದರೆ ಸೂರ್ಯಗ್ರಹಣ ಸಂಭವಿಸ್ತದೆ. ಚಂದ್ರನ ನೆರಳು ಭೂಮಿಯ ಮೇಲೆ ಬಿದ್ದಾಗ ಸೂರ್ಯಗ್ರಹಣ ಉಂಟಾಗುತ್ತೆ ನೋಡ್ರಿ. ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ಬೋದು. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತದೆ. SME ಅಂತ ಬರ್ಕೊಂಬಿಡಿ. SME ಏನಪ್ಪ ಅಂತಂದರೆ ಸನ್ ಮತ್ತು ಅರ್ತ್ ನಡುವೆ ಮೂನ್ ಬಂದಾಗ ಈ ಒಂದು ಸೂರ್ಯಗ್ರಹಣ ಉಂಟಾಗುತ್ತದೆ. ಅದೇ SEM ಅಂತ ಬಂದರೆ ಇದು ಚಂದ್ರಗ್ರಹಣಕ್ಕೆ ಸಂಬಂಧಿಸಿದೆ ನೋಡಿ. ಚಂದ್ರಗ್ರಹಣ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತದೆ. ಸೂರ್ಯ ಮತ್ತು ಈ ಒಂದು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತದೆ. ಮುಂದಿನ ಒಂದು ಪ್ರಶ್ನೆ ಮಸೂರಗಳ ಬಗ್ಗೆ ಸಂಬಂಧಿಸಿದೆ, ಅಂದರೆ ಲೆನ್ಸ್. ಮೊದಲನೇ ಹೇಳಿಕೆ ಪೀನ ಮಸೂರವು ಕಾನ್ವೆಕ್ಸ್ ಲೆನ್ಸ್ ಬೆಳಕನ್ನು ಒಂದು ಬಿಂದುವಿಗೆ ಕೇಂದ್ರೀಕರಿಸುತ್ತದೆ. 2ನೇ ಹೇಳಿಕೆ ದೂರದೃಷ್ಟಿ ದೋಷವನ್ನು ನಿವಾರಿಸಲು ಪೀನ ಮಸೂರವನ್ನು ಬಳಕೆ ಮಾಡಲಾಗುತ್ತದೆ. 2 ಹೇಳಿಕೆ ಸರಿ, 1 ಸರಿ, 2 ಸರಿ, 2 ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 2 ಹೇಳಿಕೆ ಸರಿಯಾಗಿ ನೋಡಿ. ಈ ಒಂದು ದೂರದೃಷ್ಟಿ ದೋಷವನ್ನು ನಿವಾರಿಸಲು ನಾವು ಪೀನ ಮಸೂರವನ್ನು ಬಳಕೆ ಮಾಡ್ತೀವಿ. ಪೀನ ಮಸೂರ ಕಾನ್ವೆಕ್ಸ್ ಲೆನ್ಸ್ ಏನಪ್ಪ ಅಂತಂದರೆ ಬೆಳಕನ್ನು ಒಂದು ಬಿಂದಿಗೆ ಕೇಂದ್ರೀಕರಿಸ್ತವೆ. ಇದು ಯಾವ ರೀತಿಯಲ್ಲಿ ಏನಪ್ಪ ಅಂತಂದರೆ ಸನಿ ದಪ್ಪ ಅಂತ ನಾವು ನೆನ್ಪಿಟ್ಕೋಬೋದು. ಸನಿ ದಪ್ಪ ಅಂದರೆ ಸಮೀಪ ದೃಷ್ಟಿ ದೋಷ ಇದ್ದವರಿಗೆ ನಿಮ್ನ ಮಸೂರ ಬಳಕೆ ಮಾಡ್ತಾರೆ, ದೂರದೃಷ್ಟಿ ಇದ್ದವರಿಗೆ ಪೀನ ಮಸೂರ ಬಳಕೆ ಮಾಡ್ತಾರೆ ನೋಡ್ರಿ. ಕಾನ್ವೆಕ್ಸ್ ಈ ರೀತಿಗೆ ನಾವು ನೋಡ್ಬೋದು. ಕಾನ್ವೆಕ್ಸ್ ಚಿತ್ರ ಕೊಟ್ಟಿದ್ದಾರೆ. ಪೀನ ಮಸೂರವನ್ನು
ಕನ್ವರ್ಜಿಂಗ್ ಲೆನ್ಸ್ ಎಂದು ಕೂಡ ಕರೆಯುತ್ತಾರೆ. ಯಾವುದು? ಕನ್ವರ್ಜಿಂಗ್ ಲೆನ್ಸ್. ಮುಂದಿನ ಒಂದು ಪ್ರಶ್ನೆ, FDI ವಿದೇಶಿ ನೇರ ಹೂಡಿಕೆ. ಮೊದಲನೇ ಹೇಳಿಕೆ, FDI ದೇಶದ ಆರ್ಥಿಕ ಅಭಿವೃದ್ಧಿಗೆ ಮತ್ತು ತಂತ್ರಜ್ಞಾನ ವರ್ಗಾವಣೆ ಸಹಾಯ ಮಾಡುತ್ತದೆ. ಎರಡನೇ ಹೇಳಿಕೆ, ಭಾರತದಲ್ಲಿ ಉತ್ಪಾದನಾ ವಲಯದಲ್ಲಿ 100% FDIಗೆ ಅವಕಾಶ ಇದೆ ಅಂತ ಕೊಟ್ಟಿದ್ದಾರೆ. ಎರಡು ಹೇಳಿಕೆ ಸರಿ, ಒಂದು ಸರಿ, ಎರಡು ಸರಿ, ಎರಡು ತಪ್ಪು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡು ಹೇಳಿಕೆ ಸರಿಯಾಗಿ ನೋಡಿ. ಈ ಒಂದು FDI ಫಾರಿನ್ ಡೈರೆಕ್ಟ್ ಏನು ಇದೆಯಲ್ಲ ಇನ್ವೆಸ್ಟ್ಮೆಂಟ್, ಇದೇನಿದೆ ಅಂದರೆ ಇದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮತ್ತು ತಂತ್ರಜ್ಞಾನ ವರ್ಗಾವಣೆಗೆ ಒಂದು ಸಹಾಯ ಮಾಡ್ತದೆ. ಇದು ಭಾರತದಲ್ಲಿ ಉತ್ಪಾದನಾ ವಲಯದಲ್ಲಿ 100% ಏನಪ್ಪ ಅಂತಂದರೆ FDIಗೆ ಅವಕಾಶ ಕೊಟ್ಟಿದ್ದಾರೆ. ಈ FDIಯಲ್ಲಿ ಕಂಡುಬರುವಂಥ ಯಾವ್ಯಾವ ಒಂದು ಇವಿವೆ ಯಾವಂದರೆ ಲಾಟರಿ ಟಿಕೆಟ್ಗಳಾಗಿರ್ಬೋದು, ಲಾಟ್ರಿ ಟಿಕೆಟ್ ಇವು ರೀತಿಯಲ್ಲಿ ಕಂಡುಬರಲ್ಲ FDIಯಲ್ಲಿ. FDI ಹೂಡಿಕೆ ಉದ್ಯೋಗ ಸೃಷ್ಟಿ ಮತ್ತು ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸ್ತದೆ ನೋಡಿರಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ನಾವು. ದ ಪರ್ಚೇಸ್ ಆಫ್ ಎನ್ ಇಂಟ್ರೆಸ್ಟ್ ಇನ್ ಕಂಪನಿ ಬೈ ಇನ್ ಇನ್ವೆಸ್ಟರ್ ಲೊಕೇಟೆಡ್ ಇನ್ ಅದರ್ ಕಂಟ್ರಿ. ಬೇರೆ ದೇಶದಲ್ಲಿ ಹೂಡಿಕೆ ಮಾಡೋದಾಗಿದೆ ನೋಡಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇಲ್ಲಿಗೇನಪ್ಪ ಅಂತಂದ್ರೆ ಪ್ರಮುಖ ಪ್ರಶ್ನೆಗಳಾಗಿದ್ದು ನೋಡ್ರಿ. ನೀವು ಯಾರ್ಯಾರು ಇಲ್ಲಿವರೆಗೂ 21 ಪ್ರಶ್ನೆಗಳಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳು ಇದ್ದವು. ಇದರಲ್ಲಿ ಯಾರ್ಯಾರು ನೀವು ಸರಿಯಾದ ಉತ್ತರ ನೀಡಿದ್ರಿ ಅವು ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ನಿಮ್ಮ ಸ್ಕೋರ್ ಎಷ್ಟಾಗ್ಯದ ಅಂತ. ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಗಳಿಗೆ ಕೂಡ ಶೇರ್ ಮಾಡಿ. ಕೀಪ್ ಲರ್ನಿಂಗ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡೋಣ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಅದೇ ರೀತಿಯಾಗಿ ಕಮೆಂಟ್ನಲ್ಲಿ ಸೂಪರ್ ಅಂತ ಹಾಕಿ. ಈ ರೀತಿಯಾಗಿ ವಿಡಿಯೋ ಥರ ಇನ್ನೂ ಹೆಚ್ಚಿನ ಒಂದು ವೀಡಿಯೋಗಳನ್ನು ನಿಮ್ಮ ಕಣ್ಣ ಮುಂದೆ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನ ಹಾಕ್ತೀರಿ ಕಮೆಂಟ್. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.